2 ಕಾರ್ ನಾವು ಸೇಲ್ ಮಾಡ್ತಾ ಇದೀವಿ ಗೈಸ್. ಇದುವರೆಗೂ ಗಂಡ್ ಮಕ್ಳಿಗೆ ರೇಪ್ ಆಗೈತಾ? ಸೆಕ್ಸ್ ಎಜುಕೇಶನ್ ಕೊಡ್ಬೇಕು. ಹೆಣ್ಮಕ್ಳು ಯಾರನ್ನೂ ನಂಬಾರ್ದು. ತಮ್ಮ ಅಕ್ಕಗೆ ರೇಪ್ ಮಾಡಿರೋದು. ತುಂಬಾ ಜನ ಬಂದು ಸೌಜನ್ಯ ಕೇಸ್ ಬಗ್ಗೆ ದಯವಿಟ್ಟು ಹೆಂಗಿದೆ? ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನನ್ನ ಚಾನೆಲ್ಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಅತ್ತೆಗೆ ನಾನು ಅಡುಗೆದಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮತ್ತೆ ಅಡುಗೆ ಮಾಡ್ತಾ ಇದ್ದಾರೆ. ಹೆಲ್ಪ್ ಅಂದರೆ ಸುಮ್ಮನೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡಿದ್ರೆ ಅದೇ ಒಂದು ಹೆಲ್ಪ್ ಅಲ್ಲೇ ಅಮ್ಮೆ. ಅದೇ ಪರ ಅದೇ ನಮ್ಮ ಮದುವೆ ಆಗಿ 2 ಇಯರ್ಸ್ ಆಗ್ತಾ ಬಂತು. ಸೊ ಇದುವರೆಗೂ ನಾನು ಅಮ್ಮುಕುಟ್ಟಿ ಸಾಂಬಾರೇ ನಾನು ಕಲ್ತಿಲ್ಲ ಗೈಸ್. അല്ലേ അമ്മ? അമ്മുക്കുട്ടീൻ്റെ ഞാൻ ഫുഡ് സാമ്പാർ ചെയ്യാനേ പഠിച്ചിട്ടില്ല. അതാണ് അതാണ് ഞാൻ പറയുന്നുണ്ട്. 2 കൊല്ലം ആവാനായി. അമ്മേന്റെ കറി ഞാൻ പഠിച്ചിട്ടില്ല. അല്ല, ഓരോ കറിയെല്ലാം മോള് പഠിച്ചു വെക്കുന്നുണ്ട്. അല്ലെ, പരിപ്പ് കറി, പുളിശ്ശേരി, പുളിങ്കറി വെക്കുന്നുണ്ട്. ಎಕ್ಸಾಕ್ಟಾಗಿ ಕಲ್ತಿಲ್ಲ ಗೈಸ್. ಅದಕ್ಕೆ ಅಮ್ಮುಕುಟ್ಟಿ ಹೇಳ್ತಾ ಇದ್ರು ಏನಂದ್ರೆ, ನಾನು ಈ ಮನೇಲಿ 1 ದಿವಸ ಇರಲ್ಲ. ಐ ಮೀನ್ ಶಿ ಮೆಂಟ್ ನಾನು ಸತ್ತೋದ್ರೆ ನನ್ನ ಮಗಗೆ ಅಮ್ಮ ಊಟ ಅಂತ ಒಂದು ಬೇಕಾಗತ್ತೆ. ಅವಾಗಾದ್ರು ಅವ್ರಿಗೆ ಯೋಚನೆ ಬಂದರೆ ನೀನು ಮಾಡ್ಕೊಡ್ಬೇಕಲ್ಲಮ್ಮ, ಅದಕ್ಕೆ ನಾನು ಸಾಂಬಾರು ಕಲಿಮಾ ಅಂತ ಹೇಳ್ತಾರೆ. ನಾನು ಕಲಿತೇ ಇಲ್ಲ ಗೈಸ್. ಅವ್ರು ಇಷ್ಟೊಂದು ಸತಿ ಆ ಡೈಲಾಗ್ ಕೇಳಿದ್ದಾರೆ, ಕಲಿತೀನಿ ಅಂತ ಹೇಳ್ಬಿಟ್ಟು ನಾನು ಕಲಿತೇ ಇಲ್ಲ ಗೈಸ್. ಯಾಕಂದರೆ ನಾನು ಅವಾಗ ಆಫೀಸ್ ಕೆಲಸ ಮಾಡ್ತಾ ಇದ್ನಲ್ಲ, ಸೊ ಅಷ್ಟು ನಾನು ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ. ಆದರೆ ಇವಾಗ ಫ್ರೀ ಆಗಿದ್ದೀನಲ್ಲ, ಐ ಆಮ್ ಅ ಫ್ರೀ ಬರ್ಡ್. ಅದಕ್ಕೆ ದಿನ ಬಂದು ಹಿಂಗೆ ಕಿಚನಲ್ಲಿ ಕುತ್ಕೊಂಡ್ಬಿಡ್ತೀನಿ, ಅವ್ರ ಹತ್ರ ಮಾತಾಡ್ಕೊಂಡಿರ್ತೀನಿ. ಆದರೆ ಅಡುಗೆ ಸಾಂಬಾರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕಲ್ತಿಲ್ಲ ಗೈಸ್. ಆಯಿತು, ಆಫೀಸ್ ಬಿಟ್ಟು ನಾನು 1 ತಿಂಗಳಾಯಿತು. ಸೊ ಗೈಸ್, ಇವತ್ತು ಅಡುಗೆ ಬಂದು ನಮ್ಮ ಮನೆಯಲ್ಲಿ ಬೇಳೆ ಸಾರು, ವೆಜಿಟೇಬಲ್ ಸಾಂಬಾರ್ ವಿತ್ ಕಲಂಬಕ ಚಿಪ್ಪಿ ಅಂತಾರೆ. ಒಬ್ಬರು ನಾನು ಶಾರ್ಟ್ ಮಾಡಿದ್ದೆ, ನಿಮ್ಮ ಊರಲ್ಲಿ ಈ ಫಿಶ್ನ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ. ಸೊ ಒಬ್ಬೊಬ್ರು ಚಿಪ್ಪಿ ಅಂತಾರೆ, ಇನ್ನೊಬ್ರು ಏನೇನೋ ಕರೀತಾರೆ ಗೈಸ್. ಅದನ್ನ ಇಲ್ಲಿ ಬಂದು ಅದನ್ನ ಕಲಂಬಕಾಯಿ ಅಂತ ಕರೀತಾರೆ. ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ಆ್ಯಕ್ಚುಲಿ ನನಗೂ ಇಷ್ಟ ಇದ್ದಿಲ್ಲ. ಒನ್ಸ್ ಅಪಾನ್ ಅ ಟೈಮ್ ಮಿಸ್ಟರ್ ಬೀನ್ ಕಾರ್ಟೂನ್ ನೋಡಾಗ ಆ ಮಿಸ್ಟರ್ ಬೀನ್ ಬಂದು ಅದನ್ನ ತಿಂತಾನೆ. ನಾನು ಇದನ್ನೆಲ್ಲ ಹಿಂಗೆ ತಿಂತಾನೆ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನಾನು ಒಂದ್ಸತಿ ಟೇಸ್ಟ್ ಮಾಡಿದ್ಮೇಲೆ ಕ್ರೇಜಿ ಫೀಲ್ ಗೈಸ್. ತುಂಬ ಚೆನ್ನಾಗಿದೆ, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಗೈಸ್. ಸೊ ನಾನು ಒಂದು ಬಗ್ಗೆ ಮಾತಾಡಬೇಕಾಗಿದೆ. ತುಂಬ ಜನ ಬಂದು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ. ನಾನು ಏನಂತ ಮಾತಾಡೋಕ್ಕಾಗತ್ತೆ ಹೇಳಿ? ಯಾಕಂದರೆ ಆ ಹುಡುಗಿಗೆ ಮಾತ್ರ ರೇಪ್ ಆಗಿಲ್ಲ, ಇಷ್ಟೊಂದು ಹುಡುಗಿರಿಗೆ ನಮ್ಮ ಇಂಡಿಯಾದಲ್ಲಿ ರೇಪ್ ಆಗೈತೆ. ಅದು ಮಾತ್ರ ಅಲ್ಲ ಗೈಸ್, ಒಂದು ಹುಡುಗಿ ಶೀಸ್ ಅ ಡಾಕ್ಟರ್, ಅವಳಿಗೂ ರೇಪ್ ಆಯಿತು, ಕೋಲ್ಕತ್ತಾ ಕೇಸ್. ಮತ್ತು ಅದು ಮಾತ್ರ ಅಲ್ಲ, ಇನ್ನೊಂದು ಮೊನ್ನೆನೂ ನಮ್ಮ ಕೇರಳದಲ್ಲೇ ಒಂದು ಹುಡುಗ ಸ್ವಂತ ತಮ್ಮ ಅಕ್ಕಗೆ ರೇಪ್ ಮಾಡಿರೋದು. ಇವರೆಲ್ಲ ಎಷ್ಟು ಮಾನ್ಸ್ಟರ್ಸ್ ಅಂದರೆ, ಹಿಂಗೆ ಅವ್ರ ಮೈಂಡ್ ಅವ್ರ ಬ್ರೈನ್ ಹಂಗೆ ಚೇಂಜ್ ಆಗ್ತಿದೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದೇನೆಂದರೆ, ಈ ಸೌಜನ್ಯಗೆ ಅವ್ರ ವೆಜೈನ ಒಳಗಡೆ ಮೊಣ್ಣು 6 ಅಡಿಯಷ್ಟು ಮೊಣ್ಣು ತುರ್ಸಿದ್ದಾರೆ ಅಂದರೆ ಅವ್ರು ಇಷ್ಟು ಮಾನ್ಸ್ಟರ್ ಆಗಿರ್ಬೋದು ಗೈಸ್. ಇವ್ರಿಗಳಿಗೆ ಹಿಂಗೆ ಬೇರೆ ಹೆಣ್ಮಕ್ಳಿಗೆ ನಾವು ಮಾಡಬೇಕು ಅಂತ ಮನ್ಸು ಬರ್ತಿದೆ ಅಂತಲೇ ಗೊತ್ತಿಲ್ಲ ಗೈಸ್. ನನಗೆ ಒಂದು ಅನಿಸ್ಬಿಟ್ಟಿದೆ ಗೈಸ್, ನಾವು ಎಸ್ಪೆಷಲಿ ಹೆಣ್ಮಕ್ಳು ಯಾರನ್ನೂ ನಂಬಾರ್ದು. ಸ್ವಂತ ತಮ್ಮ ಆಗಲಿ ಸ್ವಂತ ಅಣ್ಣ ಆಗಲಿ ಯಾರನ್ನೂ ನಂಬಾರ್ದು. ಇವ್ರು ನಮ್ಮನ್ನ ತಪ್ಪು ರಾಂಗ್ ರೀತಿಯಲ್ಲಿ ನಮ್ಮನ್ನ ನೋಡ್ತಾ ಇಲ್ಲ, ಬೇರೆ ಕೆಟ್ಟ ದೃಷ್ಟಿಯಲ್ಲಿ ನಮ್ಮನ್ನ ನೋಡ್ತಾ ಇಲ್ಲ ಅಂತಲ್ಲ, ಆ ನಂಬಿಕೆನೇ ಇರಬಾರ್ದು ಗೈಸ್. ನಾನು ಇವಾಗಲೇ ಹೇಳ್ತೀನಿ, ಇದು ನೀವು ತಪ್ಪಾಗಿ ತಿಳಿಬೋದು, ಏನು ಕೀರ್ತನ ಹಿಂಗೆ ಮಾತಾಡ್ತೀಯ ಅಂತ. ಸ್ವಂತ ಅಪ್ಪನೂ ಮಗಳನ್ನ ರೇಪ್ ಮಾಡಿದ್ದಾರೆ. ಒಂದು ನ್ಯೂಸ್ ಬಂದಿತ್ತು ಲಾಂಗ್ ಬ್ಯಾಕ್. ಸ್ವಂತ ಅಪ್ಪನೇ ಮಗಳನ್ನ ರಾಂಗ್ ದೃಷ್ಟಿದಲ್ಲಿ ನೋಡ್ತಾರೆ ಅಂದರೆ ಎಂಥ ಮನ್ಸಿರ್ಬೋದು. ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ, ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ನಮ್ಮ ಸ್ಕೂಲಲ್ಲಿ ಒಂದು ಸೆಕ್ಸ್ ಎಜುಕೇಷನ್ ಕೊಡಬೇಕು. ಇನ್ ದ ಕ್ಲಾಸ್ ಆಫ್ 7th 8th ರೀಪ್ರೊಡಕ್ಷನ್ ಬಗ್ಗೆ ಕ್ಲಾಸ್ ಇದೆ, ಚಾಪ್ಟರ್ ಇದೆ, ನನಗೂ ಗೊತ್ತು.
ಬಟ್ ದೆನ್ ಟೀಚರೇ ಒಂದು ಸ್ವಲ್ಪ ಟೀಚರ್ ನನ್ನ ಸ್ಕೂಲಲ್ಲೇ ಹೇಳ್ತೀನಿ, ನಮ್ಮ ಸ್ಕೂಲಲ್ಲೇ ಒಂದು ನಾನು ಓದ್ತಾ ಇರಾಗ ಒಂದು ಟೀಚರ್ ಬಂದು ಆ ಚಾಪ್ಟರ್ನನ್ನೇ ಸ್ಕಿಪ್ ಮಾಡಿದ್ರು, ನೀವೇ ಓದ್ಕೊಂಬನ್ನಿ ಅಂತ. ಏನಕ್ಕೆ? ಅವರಿಗೆ ಮುಜುಗಾರ ರೀಪ್ರೊಡಕ್ಷನ್ ಬಗ್ಗೆ ಹೇಳ್ಕೊಡೋಕ್ಕೆ. ಸೊ ತುಂಬ ಜನ ಈ ಥರ ಇದ್ದಾರೆ ಟೀಚರ್ಸು, ಅವ್ರಿಗೆ ಮುಜುಗರ ಆಗುತ್ತೆ ಹೇಳ್ಕೊಡೋಕ್ಕೆ. ಅವ್ರಿಗೆ ಆ ಥರ ಮುಜುಗರನೇ ಆಗಬಾರ್ದು. ಒಂದು ರೀಪ್ರೊಡಕ್ಷನ್ ಬಗ್ಗೆ ಒಂದು ಹೆಣ್ಮಗು ಇಷ್ಟು ಅನುಭವಿಸ್ತಾಳೆ, ಪೀರಿಯಡ್ಸ್ ಆಗಾಗ ಇಷ್ಟು ಅನುಭವಿಸ್ತಾಳೆ ಅಂತ ಅದನ್ನು ಹೇಳ್ಕೊಡ್ಬೇಕು. ಏನಕ್ಕೆ ನಾವು ಜಾಸ್ತಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ, ಗಂಡು ಮಕ್ಕಳು ಅಂತೀರಾ ಲೈಕ್ ಯಾವಾಗಲೂ ಹೆಣ್ಮಕ್ಳ ಬಗ್ಗೆನೇ ಹೇಳ್ತೀರಾ, ಗಂಡು ಮಕ್ಳ ಬಗ್ಗೆನೂ ಮಾತಾಡಿ ಒಳ್ಳೇದು ಅಂತ. ಬಟ್ ಇದುವರೆಗೂ ಗಂಡು ಮಕ್ಕಳಿಗೆ ರೇಪ್ ಆಗೈತಾ? ದಿಸ್ ಇಸ್ ಮೈ ಕ್ವೆಶನ್. ಇದುವರೆಗೂ ಯಾವ ಗಂಡು ಮಕ್ಳಿಗೂ ನಾನು ನೋಡಿರೋ ಪ್ರಕಾರ ಯಾವ ಗಂಡು ಮಕ್ಳಿಗೂ ರೇಪ್ ಆಗಿಲ್ಲ. ಆಗಿರೋದು ಹೆಣ್ಮಕ್ಳಿಗೆ. ವೈ? ಅದು ಗಂಡು ಮಕ್ಕಳೇ ಮಾಡಿರೋದು ಹೆಣ್ಮಕ್ಳಿಗೆ. ವೈ? ದಿಸ್ ಇಸ್ ಮೈ ಕ್ವೆಶನ್. ಸೊ ಬೇಸಿಕಲಿ ನಾನು ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಸೇಫ್ಟಿಯಾಗಿರೋ ಅಂತ ಹೇಳೋದಂದರೆ, ವಿ ಕಾಂಟ್ ಬಿಲೀವ್ ಎನಿ ಒನ್ ಕಂಡ್ರೋ. ಯಾರನ್ನೂ ನಂಬೇಡಿ, ಸರಿನಾ? ನಿಮ್ಮ ಸೇಫ್ಟಿದಲ್ಲಿ ನೀವಿರಬೇಕು. ಮತ್ತು ಗಂಡು ಮಕ್ಳು ಹೇಳ್ಬೋದು, ಓ ಹೆಣ್ಮಕ್ಳು ಶಾರ್ಟ್ಸ್ ಹಾಕ್ಕೊತೀರಾ, ಮತ್ತು ಶಾರ್ಟ್ ಕ್ರಾಪ್ ಟಾಪ್ ಹಾಕ್ಕೊತೀರಾ, ಅದಕ್ಕೆ ಈ ಥರ ಮೈಂಡ್ ಬಾಯ್ಸ್ ಡೈವರ್ಟ್ ಆಗೋದು ಅಂತ. ನಿಮ್ಮನ್ನ ಯಾರು ತಪ್ಪು ಕಣ್ದೃಷ್ಟಿದಲ್ಲಿ ನೋಡಿ ಅಂತ ಹೇಳ್ತಾ ಇರೋದು? ನಮಗೆ ಕಂಫರ್ಟಬಲ್ ಆಗಿದೆ ಹಿಂಗೆ ಹಾಕೊಳ್ಳೋಕ್ಕೆ, ನಮಗಿಷ್ಟ ಈ ಥರ ಸ್ಟೈಲಿಶ್ ಆಗಿ ಹಾಕ್ಕೊಂಡು ಓಡಾಡಬೇಕು ಅಂತ. ಬಟ್ ಒಂದೇನು ಹೇಳ್ಬೇಕಂದ್ರೆ, ಸಮೀರ್ ಬ್ರೋ ಆಗಲಿ ಮತ್ತು ತಮಿಳಲ್ಲಿ ಸರ್ವನ ಡಿಕೋಡ್ ಅಂತ ಇದೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಆಗಲಿ, ಇವ್ರು ಇಬ್ಬರು ಯೂಟ್ಯೂಬ್ ಚಾನಲ್ ನನಗೆ ತುಂಬ ಇಷ್ಟ. ಯಾಕಂದರೆ ದೇ ಬ್ರಿಂಗ್ ಔಟ್ ದಿ ಟ್ರೂತ್. ಏನು ನಿಜ ಅದು ಆಡಿಯನ್ಸ್ಗೆ ಗೊತ್ತಾಗಬೇಕು ಅಂತ ಅವರು ಅದನ್ನ ಡೆಲಿವರಿ ಮಾಡ್ತಾರೆ ಆಡಿಯನ್ಸ್ಗೆ, ವಿಚ್ ಇಸ್ ವೆರಿ ಗುಡ್ ಆ್ಯಂಡ್ ವಿತ್ ಎವಿಡೆನ್ಸ್. ಇವಾಗ ಸೌಜನ್ಯ ಲೈಫು ಹಾಳಾಯಿತು. ಇವಾಗ ನಾವೇನು ಮಾಡಬೇಕಂದ್ರೆ, ಎಸ್ಪೆಷಲಿ ಹೆಣ್ಮಕ್ಳು, ಪ್ಲೀಸ್ ಇನ್ನೊಂದು ಸೌಜನ್ಯ ಕೇಸ್ ಆಗಲಿ, ಇನ್ನೊಂದು ಕೋಲ್ಕತ್ತಾ ರೇಪ್ ಕೇಸ್, ಡಾಕ್ಟರ್ ಕೇಸ್ ಆಯ್ತಲ್ಲ, ಆ ಥರ ತಿರ್ಗಾ ಆಗೋಕ್ಕೆ ನಾವು ಬಿಡಬಾರ್ದು. ಸೊ ನೀವು ಇಂಡಿಪೆಂಡೆಂಟಾಗಿ ಪ್ಲೀಸ್ ಆದಷ್ಟು ನನ್ನ ಕೈ ಹಿಂಗೆ ಜೋಡಿಸ್ಕೊಂಡು ಬೇಡ್ಕೊತೀನಿ ಹೆಣ್ಮಕ್ಳಿಗೆ, ಆದಷ್ಟು ಸೇಫಾಗಿರಿ. ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ ಪೆಪ್ಪರ್ ಸ್ಪ್ರೇನ ಇಟ್ಕೊಳ್ಳೋದು ಮರಿಬೇಡಿ. ಮತ್ತು ಯಾರು ಟ್ರಸ್ಟ್ ವರ್ದಿ, ಇವಾಗ ನಿಮ್ಮ ಲೈಫಲ್ಲಿ ಒಬ್ಬರು ಟ್ರಸ್ಟ್ ವರ್ತಿ ಅಂತ ಇರ್ತಾರಲ್ಲ, ಅಪ್ಪ ಆಗಲಿ ಇಲ್ಲ ಅಮ್ಮ ಆಗಲಿ. ಇವಾಗ ಹೆಣ್ಮಕ್ಳು ನೀವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀರೋ ಪ್ರತಿಯೊಂದೂ ಆದಷ್ಟು ನಿಮ್ಮ ಅಪ್ಪ ಅಮ್ಮಗೆ ಅಪ್ಡೇಟ್ ಮಾಡ್ತಾನೇ ಇರಿ. ನಿಮ್ಮ ಅಪ್ಪ ಅಮ್ಮ ಅಂತಲ್ಲ, ಮ್ಯಾರಿಡ್ ವಿಮೆನು ನಿಮ್ಮ ಹಸ್ಬೆಂಡ್ಗೆ ಪ್ಲೀಸ್ ಅಪ್ಡೇಟ್ ಮಾಡ್ತಾನೇ ಇರಿ. ನಾನು ಇಲ್ಲಿದ್ದೀನಿ, ನಾನು ಹಿಂಗೆ ಹೋಗ್ತಾಯಿದ್ದೀನಿ, ಬಂದುಬಿಡ್ತೀನಿ, ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಾಯಿರಿ. ಮತ್ತು ಆದಷ್ಟು ಗೂಗಲ್ ಲೊಕೇಶನ್ನ ನಿಮ್ಮದು ಶೇರ್ ಮಾಡ್ತಾನೇ ಇರಿ, ಓಕೆನಾ? ನಮಗೆ ಗೊತ್ತಿಲ್ಲ ಗೈಸ್ ಯಾವಾಗ ನಮಗೆ ಹಿಂಗಾಗತ್ತೆ ಅಂತ, ಆಗೋಕ್ಕೆ ನಾವು ಬಿಡಬಾರ್ದು. ಸೊ ಆದಷ್ಟು ನಮ್ಮ ಸೇಫಲ್ಲಿ ನಾವು ಇರಬೇಕು ಅಂತ ನಾನು ಹೇಳ್ತಾ ಇರೋದು. ನಾನು ಅಷ್ಟೇ, ನನ್ನ ಹಸ್ಬೆಂಡ್ಗೆ ನಾನು ಒಂದು ಶಾಪಿಗೆ ಹೋದ್ರೂ ಇವಾಗಂತಲ್ಲ, ರಿಲೇಷನ್ಶಿಪ್ಪಲ್ಲಿರೋಗೇ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿಕೊಂಡೇ ಇರ್ತಾಯಿದ್ದೆ, ಬೇಬಿ ನಾನು ಇಲ್ಲಿದ್ದೀನಿ, ಬೇಬಿ ನಾನು ಅಲ್ಲಿದ್ದೀನಿ. ಪ್ರತಿಯೊಂದು ಫೋಟೋ ಸಮೇತ ನಾನು ಅವರಿಗೆ ಪ್ರೂಫಾಗಿ ಶೇರ್ ಮಾಡ್ತಿದ್ದೆ. ಏನಕ್ಕೆ ಗೊತ್ತಾ? ಮೇ ಬಿ ಇಟ್ಸ್ ನಾಟ್ ಬಿಕಾಸ್ ಈಸ್ ನಾಟ್ ಬಿಲೀವಿಂಗ್ ಮೀ, ಇಟ್ಸ್ ನಾಟ್ ಬಿಕಾಸ್ ಅಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ ಅಂತ, ಬಿಕಾಸ್ ನನ್ನ ಸೇಫ್ಟಿ ನನಗೆ. ನನ್ನ ಹಸ್ಬೆಂಡ್ ಹೇಳೋದು ಅಷ್ಟೇ, ನಿನ್ನ ಸೇಫ್ಟಿ ನೀನಲ್ಲಿ ಇರಬೇಕಮ್ಮ, ಅದಕ್ಕೆ ನೀನು ಎಲ್ಲಿದೆಯೋ ಪ್ರತಿಯೊಂದೂ ನಂಗೆ ಅಪ್ಡೇಟ್ ಮಾಡ್ತಾನೆ ಇರು ಅಂತ ನನಗೆ ಹೇಳ್ತಾನೆ ಇರ್ತಾರೆ. ಇವಾಗೂ ಮದುವೆ ಆದಮೇಲೆ 2 ವರ್ಷವೂ ಆಯಿತು. ವಿ ಆರ್ ಮೇಂಟೈನಿಂಗ್ ದಿ ಸೇಮ್ ರೂಲ್. ಐ ಆಲ್ವೇಸ್ ಅಪ್ಡೇಟ್ ಮೈ ಹಸ್ಬೆಂಡ್. ನಮ್ಮ ಬೆಂಗಳೂರಲ್ಲೂ ಅವ್ರ ಫ್ರೆಂಡ್ ಮನೇಲಿರಾಗ, ನಾನೆಲ್ಲರೂ ಆಚೆ ಹೋಗ್ತಿರಾಗ ಪ್ರತಿ ಟೈಮ್ ಎವ್ರಿ 10 ಮಿನಿಟ್ಸ್ ಆಗಲಿ, ಎವ್ರಿ 2 ಮಿನಿಟ್ಸ್ ನಾನು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎವ್ರಿ 10 ಮಿನಿಟ್ಸ್ ಇಲ್ಲಿ ಕೀಪ್ ಆನ್ ಕಾಲಿಂಗ್, ಎಲ್ಲಿದೆಯಾ ಅಂತ. ಸೊ ನೀವೂ ಹೆಣ್ಮಕ್ಳೇ ಪ್ಲೀಸ್, ಯು ಆಲ್ಸೋ ಮೇಂಟೈನ್ ಸೇಫ್ಟಿ. ಚಿನ್ನಮರಿ Simply guys, our video she calling so many names like this, but in real she won't call like this. No, simply show. ಹೋಗು. ಇಲ್ಲ ಸುಮ್ಮನೆ ಹೇಳಿದ್ದು. ಚಿನ್ನಮರಿ ಕುಂದಿಮರಿ ಗೈಸ್, ನಮ್ಮ ಅಮ್ಮುಕುಟಿಗೆ ಕಳಂಬಕಾಯಿ ಗೈಸ್ ಇದೆ ಗೈಸ್. ನಾನು ಹೇಳಿದ್ದು ಕಳಂಬಕಾಯಿ.
ಏನೋ ಒಂದು ಕಾಯಿ ಗೈಸ್. ಅದ್ರ ಕಲ್ಲು ಮುಖಾಯಿ ನಿಮಗೆ ಅನ್ಸತ್ತೆ ಛೀ ಏನಿದು ಅಂತ, ಒಂದ್ಸತಿ ತಿಂದು ನೋಡಿ ಇದ್ರದ್ದು ಟೇಸ್ಟ್ ಗೊತ್ತಾಗತ್ತೆ. ಇಷ್ಟ ಅದೇ ತಿಂದು ನೋಡಿ ಅವಾಗ ಗೊತ್ತಾಗುತ್ತೆ. ಭಯಂಕರ ಟೇಸ್ಟ್. ಬೆಂಗಳೂರಲ್ಲಿ ಟ್ರೈ ಮಾಡಬೇಡಿ, ಯಾಕಂದ್ರೆ ಫ್ರೆಶ್ ಆಗಿ ಸಿಗಲ್ಲ ನಿಮಗೆ, ಫ್ರೆಶ್ ಇಲ್ಲ. ಅದೇ ನೀವು ಎಲ್ಲಿ ಯಾವ್ದಾದ್ರು ಲೈಕ್ ಸಿ ಸೈಡ್ ಹೋದ್ರೆ ಲೈಕ್ ಟೂರಿಗೆ ಅಲ್ಲಿ ಟ್ರೈ ಮಾಡಿ ಗೈಸ್, ಫ್ರೆಶ್ ಆಗಿ ಸಿಗುತ್ತೆ, ಚೆನ್ನಾಗೂ ತಿನ್ಬೋದು, ಮತ್ತೆ ರೇಟು ಕಮ್ಮಿ ಇರುತ್ತೆ. ಬೆಂಗಳೂರಲ್ಲಿ ಇದೆಲ್ಲ 1000. ಅಮ್ಮುಕುಟಿ ಇದು ಎತ್ರ ಕೆಜಿ ಪೂ ಹಂಗಿದೆ 2 kg 710 ನೋಡಿ guys. ഉണ്ട് ಅದು ಕುಡಿತಾನೆ 120. So like 650. ಹಾ 650. 1 ಕಿಲೋನು 180. ಹಾ ಸೊ 2 kg 180 2 ಕಿಲೋ. ಸೊ ಹೌ ಮಚ್ ಬೇಬಿ 350 it will come. ನೋಡಿ ಗೈಸ್, ಇಲ್ಲಿ ಬಂದು 2 kg 350. ಆದ್ರೆ ನೀವು ಬೆಂಗಳೂರಲ್ಲಿ 2 kg ತಗೊಬೇಕಂದ್ರೆ 2000 ಕೊಡಬೇಕು. ಅದಕ್ಕೆ ಹೇಳೋದು, അവിടെ 1 kg ಅನ್ನೇ 1000. ಅದಕ್ಕೆ ನಾನು ಹೇಳೋದು ಎಲ್ಲರೂ ಕೋಸ್ಟಲ್ ಏರಿಯಾ ಕಡೆ ಲೈಕ್ ಸಿ ಕಡೆ ನೀವು ಟ್ರಾವೆಲ್ ಮಾಡಂಗಿದ್ರೆ ಅಲ್ಲಿ ಟ್ರೈ ಮಾಡಿ, ನಿಮ್ಗೆ ಚೀಪ್ ರೇಟಲ್ಲೂ ಸಿಗುತ್ತೆ, ಚೆನ್ನಾಗೂ ತಿನ್ಬೋದು ಅಲ್ವಾ ದೇವಟ? ನಮ್ಮ ದೇವಟ ಜಿಮ್ಗೆಲ್ಲ ಹೋಗ್ತಾ ಇದ್ದಾರೆ ಗೈಸ್, ಫುಲ್ಲು ಜಿಮ್ಮು. ಇವಾಗ ಏನು ಹೇಳಬೇಡ ಅವಾಗ್ಲೂ. ಈ ನಾಚಿಕೆ ಗೈಸ್, ನಮ್ಮ ಅಮ್ಮುಕುಟ್ಟಿಗೆ ಹೆಲ್ಪ್ ಬೇಕಂತೆ. ಫಸ್ಟ್ ಟೈಮ್ ಹೆಲ್ಪ್ ಬೇಕು ಅಂತ ಕೇಳಿದ್ದಾರೆ, ಅದು ಕಿಚನಲ್ಲಿ. ಫಸ್ಟ್ ಟೈಮ್ ಅಮ್ಮೆ ചോദിച്ചിട്ടുണ്ട് ಅವ್ರ ಹೆಲ್ಪ್ വേണം. 2 ವರ್ಷದಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಅದು ಕಿಚನಲ್ಲಿ ಒಂದು ಹೆಲ್ಪ್ ಬೇಕಂದ್ರೆ ಇದನ್ನ ಕ್ಲೀನ್ ಮಾಡೋಕ್ಕೆ ದೊಡ್ಡ ಕಷ್ಟ ಗೈಸ್, ತುಂಬ ಕೆಲಸ ಇದೆ. ಅದಕ್ಕೆ ಬಾ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕರೆದಿದ್ದಾರೆ. ಇವಾಗ ಕ್ಲೀನ್ ಮಾಡಬೇಕು ಗೈಸ್, ತುಂಬ ಕಷ್ಟ. ಇವರು ಆರಾಮು, ಇವ್ರ ಲೈಫ್ ಆರಾಮು, ಬರ್ತಾರೆ ತಿಂತಾರೆ ಜಿಮ್ಗೆ ಹೋಗ್ತಾರೆ ಕುತ್ಕೊಂತಾರೆ ಅಷ್ಟೇ, ಮತ್ತೆ ಕೆಲಸ ಮಾಡ್ತಾರೆ. ಬಾಯ್ಸ್ ಲೈಫ್ ಇಸ್ ಸೂಪರ್ ಲೈಫ್ ಅಲ್ಲ ದೇವಟ? ಹಂಗೇನು ಇಲ್ಲ, ಹಂಗೇನಿಲ್ವಾ? ನಮಗೆ ಗೊತ್ತು ನಮ್ಮ അമ്മേ ആൺകൾ ലൈഫ് നല്ലതല്ലേ? നല്ലതാണ്. ಇಮೋಷನಲಿ പക്ഷേ ತುಂಬಾ ಪ್ರಾಬ್ಲಮ್ ಇದೆ ಬಾಯ್ಸ್ಗೆ, ಅದು ಗರ್ಲ್ಸ್ ಗೊತ್ತಿಲ್ಲ. ನಿಂಗೆ ನೆನ್ಸ್ಕೊಂಡ್ರೆ ಬಾಯ್ಸ್ ಲೈಫ್ ಈಸಿ, ಏನೂ ಇಲ್ಲ, ತುಂಬ ಕಷ್ಟ. ಅದು ಬಾಯ್ಸ್ ಆಗಬೇಕು. അമ്മുക്കുട്ടി നീവേನು ಹೇಳ್ತೀರಾ? പറ. എല്ലാവരും ഇതിൽ നോക്കുമ്പോൾ നല്ലതാണ്, ബോയ്സിന്റെ തന്നെയാണ് നല്ലത്. പക്ഷെ വേറൊരു തരത്തിൽ നോക്കുമ്പോൾ കുറെ കഷ്ടം അവർക്കില്ലേ? ആ അത് കറക്റ്റ് ആണ്. നമ്മളത് നോക്കണം, മക്കളായ അവരെ നോക്കണം, അതെല്ലാം ഒരു ഇതല്ലേ, നിങ്ങൾക്ക് അതുണ്ട്. ಓ ಅಮ್ಮ ಸಪೋರ್ಟ್ ಯಾವಾಗಲೂ ದೇವೇಟಾಗಿದ್ದೇ ಇರುತ್ತೆ. ಸೊ ಬ್ಲೆಸ್ ಯು ಬೋತ್. ಈ ಬಾಂಡ್ ಹಿಂಗೆ ಇರಲಿ, ಇಬ್ರು ಹಿಂಗೆ ಬಿಟ್ಕೊಡ್ಬೇಡಿ ಇಬ್ರಿಬ್ರಿಗೂ. ನಾನಿಲ್ಲಿ ಒಂದು ಜೋಕರು, ಇವ್ರು ಅಲ್ಲಿ ಸಪೋರ್ಟ್ ಮಾಡ್ತಾರೆ, ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಾನು ಇದನ್ನ ಕೇಳಿಸ್ಕೊಂಡು ಅಂತ ತಲೆ ಅಲಾಡ್ಸ್ಕೊಂಡು ಇರ್ಬೇಕು. ಓಕೆ ಬಾಯ್ ಗೈಸ್. ಇವತ್ತು ಹೋಮ ಇದೆ, ಅದಕ್ಕೋಸ್ಕರ ಅಚ್ಚ ಹೋಗ್ತಾ ಇದ್ದಾರೆ ಯಾರೋ ಮನೆಗೆ ಹೋಮ ಪೂಜೆಗೆ. ಸ್ವಂತ ಅಮ್ಮನೇ ಹೇಳ್ತಾರೆ ನನ್ನ ಮಗ ತುಂಬಾ ನಾಟಿ ಆಗಿದ್ದಾನಲ್ಲ ಅಂತ. ಬಾಯ್ ಅಚ್ಚ. ഏത് വൈഫ് പറയും ഓമക്ക് പോപ്പോ ചിക്കൻ കൊണ്ടുവരണം? ಯಾವ ವೈಫ್ ಹೇಳ್ತಾರೆ ಗೈಸ್ ಹಿಂಗೆ? ಈ ವೈಫ್ ಹೇಳ್ತಾರೆ ಬರಾಗ ಚಿಕನ್ ಇಸ್ಕೊಂಬನ್ನಿ ಅಂತ. ನಮ್ಮ ಕಾರ್ನ ಸೇಲಿಗೆ ಇಕ್ಕಿದ್ದಾರೆ, ರೆಡ್ ಕಾರು ಮತ್ತು ಇನ್ನೊಂದು ನಂಬರ್ ಇದೆ ಗೈಸ್ ಅದಕ್ಕೆ, ಮತ್ತು ವೈಟ್ ಕಾರ್. 2 ಕಾರ್ ನಾವು ಸೇಲ್ ಮಾಡ್ತಾಯಿದ್ದೀವಿ ಗೈಸ್. ನಮ್ಮ 2 ಕಾರ್ ಇವಾಗ ಸೇಲಲ್ಲಿ ಇಕ್ಕಿದ್ದೀವಿ. ಯಾರಿಗಾರು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬೇಗ ಬೈ ಮಾಡಿ ಪ್ಲೀಸ್. ವೆಲ್ಕಮ್. ನೋಡಿ ದೇವೇಟನೇ ನೆಗೆಟಿವ್ ಆಗಿ ಮಾತಾಡ್ತಾರೆ, ಯಾರು ಬಂದು ತಗೊತಾರೆ ಅಂತ. ಇವಾಗ ಬಂದು ಈವ್ನಿಂಗ್ 4:30 ನಾನು ವರ್ಕೌಟ್ ಮಾಡೋ ಟೈಮ್. ನಾನು ಮಾತ್ರ ಅಲ್ಲ, ಇವಾಗ ಒಬ್ಬರು ಆಳು ಬರ್ತಾರೆ ಕೆಳಗಡೆಯಿಂದ ಮೇಲೆ, ಅಮ್ಮುಕುಟಿ. ಅವರು ನನ್ನ ಜೊತೆ ಆಯಿತು ಗೈಸ್ 2 ವೀಕ್ಸಿಂದ ವರ್ಕೌಟ್ ಮಾಡ್ತಾಯಿದ್ದೀವಿ ಇಬ್ಬರು ಒಟ್ಟಿಗೆ. 4:30 5:30ವರೆಗೂ, ಆಲ್ಮೋಸ್ಟ್ 5:45ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಅಮ್ಮುಕುಟಿ ಜೊತೆ ನಾನು ಲೈಕ್ ಏನನ್ನೋದು, ನಾನು ಅಡ್ವಾನ್ಸ್ ಲೆವೆಲಲ್ಲಿ ಮಾಡ್ತೀನಿ, ಅಮ್ಮುಕುಟಿ ಬಂದು ಬಿಗಿನರ್ ಲೆವೆಲಲ್ಲಿ ಮಾಡ್ತಾರೆ. ಜಾಸ್ತಿ ನಾನು ಫೋಕಸ್ ಕೊಡ್ತಾ ಇರೋದು ನನ್ನ ಸ್ಟಮಕ್ಗೆ, ಹ್ಯಾಬ್ಸಿಗೆ.
ಅದಕ್ಕೆ ಮತ್ತು ನನ್ನ ಥೈಸ್ ಅದಕ್ಕೆ ಮಾತ್ರ ನಾನು ಎಕ್ಸಸೈಸ್ ಮಾಡ್ತಿರೋದು ದಿನ. ಒಬ್ಬರು ಇನ್ನೂ ಬಂದೇ ಇಲ್ಲ, 4:15 ಆದ್ರೂ. ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಮಲಗಿದ್ದಾರೆ. ಅಮ್ಮೆ ಎದ್ರು ಆಮೇ ರೆಡಿ ಆಗ್ತಾ ಇದ್ದಾರೆ ಅನ್ಸುತ್ತೆ. ರೆಡಿಯಾಗಿ ಮೇಲೆ ಬರ್ತಾರೆ ಗೈಸ್. ಅಮ್ಮುಗುಟಿ ಊಟ ಮಾಡಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. 3 ಗಂಟೆಗೆ ಮಲಗಿದ್ರೆ 4:15ವರೆಗೂ 4:15ವರೆಗೂ ಮಲಗಿರ್ತಾರೆ. ಅದಾದಮೇಲೆ 15 ನಿಮಿಷ ರೆಡಿ ಆಗಿಬಿಟ್ಟು ನಾವು ಶಾರ್ಪ್ 4:30 ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು. ನೋಡಿ ಒಬ್ಬರು ಬಿಡ್ತಾ ಇದ್ದಾರೆ. ನೋಡಿ ಹೇಳ್ತಾ ಇದ್ದಾರೆ, ಎದ್ದು ಹಂಗೆ ಕೂತಿದ್ದೆ ಅವಾಗ ನಿಮ್ಗೆ ಕರೆದೆ ಅಂತ. ನಿಮ್ಮ ಪ್ಯಾರೆಂಟ್ಸಿಗೂ ಎಕ್ಸಸೈಸ್ ಮಾಡಿಸಿ ಗೈಸ್. ಅಟ್ ದಿಸ್ ಏಜ್ ಎಕ್ಸಸೈಸ್ ಬೇಕೇ ಬೇಕು, ಇಲ್ಲಾಂದರೆ ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ. ಕಾಲು ನೋವು, ಬ್ಯಾಕ್ ಪೇನ್ ಪ್ರತಿಯೊಂದು ಬರ್ತಾ ಇರುತ್ತೆ. ಸೊ ಇವಾಗಿಂದನೇ ಎಕ್ಸಸೈಸ್ ಮಾಡಿಕೊಂಡು ಅವ್ರು ಹುಷಾರಾದರೆ ಆ ಥರ ಬಾಡಿ ಪೇನ್ ಎಲ್ಲ ಅಷ್ಟು ಬೇಗ ಬಂದ್ಬಿಡಲ್ಲ. ದ ರಿಯಲ್ ಸ್ವೆಟ್, ಅಮ್ಮುಕುಟಿ ಸ್ವೆಟ್ಟು, ನನ್ನ ಸ್ವೆಟ್ಟು ಗೊತ್ತಾಗ್ತಿದೆಯಾ? ಗೊತ್ತಾಗ್ತಿದೆ ಅನಿಸುತ್ತೆ. ಆಲ್ಮೋಸ್ಟ್ 50 ಮಿನಿಟ್ಸ್ ಮಾಡಿದ್ದೀವಿ. 135 ಮೂವ್, 47 ಎಕ್ಸಸೈಸ್ ಮಾಡಿದ್ದೀವಿ ಗೈಸ್. ಇವತ್ತು ಜಾಸ್ತಿ ಎಕ್ಸಸೈಸ್ ಮಾಡಿದ್ವಿ. ದೇವೇಟ ಇದ್ರಲ್ವಾ, ಸೊ ದೇವೇಟ ಬಂದು ಲೈಕ್ ಫ್ಯೂ ಎಕ್ಸಸೈಸಸ್ ಹೇಳ್ಕೊಟ್ರು, ಅದನ್ನು ಮಾಡಿ ಎಕ್ಸ್ಟ್ರಾ. ಇಟ್ ವಾಸ್ ಸೂಪರ್ ಡೂಪರ್ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಇದೆ. ನಾನು ಮಧ್ಯದಲ್ಲೇ ನಿಮಗೆ ತೋರ್ಸೋಕ್ಕೆ ನಾನು ಶೆಕೆನ ವ್ಲಾಗ್ ತೆಗಿತಾ ಇರೋದು ಫುಲ್. ಸ್ಟ್ರೆಚಸ್ ಎಲ್ಲ ಮಾಡಿಸ್ತಾ ಇದ್ದೀನಿ ಗೈಸ್ ಇವಾಗ. ಗೈಸ್ ನಾನು ಎಕ್ಸಸೈಸ್ ಮಾಡ್ಕೊಂಡು ಬರೋಷ್ಟಲ್ಲೇ ದೇವೇಟ ನೋಡಿ ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ ಅಲ್ಲಿ. ನೆಲ್ಲಿಕಾಯಿ ತಿನ್ಕೊಂಡು ಕೆಲಸ ಮಾಡೋರು ನೋಡಿದ್ದೀರಾ ಗೈಸ್? ಅದು ಇವರೇ. ಗಿಡದಿಂದ ಬಿತ್ತಂತೆ ನೆಲ್ಲಿಕಾಯಿ, ಇವಾಗ ಅದು ತಿಂತಾ ಇದ್ದಾರೆ. ಇವಾಗ ನನ್ನ ಕ್ಯಾಲೋರೀಸ್ ಇಷ್ಟು ಬರ್ನ್ ಆಗಿದೆ. ಅಪ್ಪಶ್ರೀ ಬಾಯ್. ನಮ್ಮ ಮಾವಿನಕಾಯಿ ಮರದಲ್ಲಿ ನೋಡಿ ಇಷ್ಟೊಂದು ಮ್ಯಾಂಗೋ ಬಿಡ್ತೈತೆ. ಐ ಆಮ್ ವೇಟಿಂಗ್ ಗೈಸ್ ಆ ಮ್ಯಾಂಗೋಗೆ. ಅದು ಅಲ್ಲೆಲ್ಲ ಇಷ್ಟೊಂದು ಬಿಡ್ತೈತೆ. ಆ್ಯಕ್ಚುಲಿ ಈ ಗಿಡದಲ್ಲಿ ಹೋದ ವರ್ಷ ಒಂದು ಮಾವಿನಕಾಯಿನೂ ಬಿಟ್ಟಿಲ್ಲ ಗೈಸ್. ಇವಾಗ ಇಲ್ಲ ಗಿಡ ಫುಲ್ಲು ಮಾವಿನಕಾಯಿನೇ. ಅಯ್ಯಪ್ಪ, ಯಾರ ಕಣ್ಣನ್ನು ಬೀಳಬಾರ್ದು. ಆ ಮರದಿಂದ ಅಮ್ಮುಕುಟಿ ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ಅಮ್ಮುಕುಟಿ ಇಲ್ಲಿಂದ ದೇವೇಟ ಕಾಯಲ್ಲಿ 2 ಮಾವಿನಕಾಯಿ ಕಳಿಸಿದ್ರು. ಮಾವಿನ ಹಣ್ಣು, ಆ್ಯಕ್ಚುಲಿ ಇದು ಕಾಯಿನ ಹಣ್ಣಾಗ್ಬಿಟ್ಟಿತ್ತು. ತಿಂದರೆ ಗೈಸ್ ಅದು ತಿನ್ನಾಗ ಇಷ್ಟು ಸ್ವೀಟ್ ಗೊತ್ತಾ. ಅಯ್ಯಪ್ಪ, ಊಟಕ್ಕೆ ಬೇರೆ ಏನೂ ಬೇಡ, ರೈಸು ಸಾಂಬಾರು ಮಾವಿನ ಹಣ್ಣಿದ್ರೆ ನಂದು ಊಟನೇ ಫುಲ್ಲಾಗಿರ್ತಾಯಿತ್ತು ಅವಾಗ. ಸೊ ಅದಕ್ಕೆ ನಾನು ವೇಟ್ ಮಾಡ್ತಾಯಿದ್ದೀನಿ. ತಿರ್ಗಾ ಈ ವರ್ಷ ಬಿಟ್ಟರೆ ಫುಲ್ಲು ನಾನೇ ತಿನ್ನಬೇಕಂತ ಆಸೆ ಗೈಸ್. ವರ್ಕೌಟ್ ಆಯಿತು, ಸ್ನಾನ ಮಾಡಿ ಆಯಿತು. ಯಾರಿಗೆ ದೇವೇಟ ಈ ಆಮ್ಲೆಟು? ದೇವೇಟ ಏನೇನೋ ಮಾಡ್ಕೊಂಡು ತಿಂತಾ ಇದ್ದಾರೆ ಗೈಸ್. ಇವಾಗೆಲ್ಲ ನಮ್ಮ ಪರ್ಮಿಷನ್ ಇಲ್ದಿರ ಏನೇನೋ ತೊಗೊಂಬಂದಿದ್ದಾರೆ ತಿನ್ನೋಕ್ಕಿದೆ. ನಾನು ಡಯಟಲ್ಲಿ ಇರಾಗ ಇದೆಲ್ಲ ತೊಗೊಂಬರ್ತಾರೆ ನೋಡಿ ಗೈಸ್. ಬೇಕ್ರಿ ತುಂಬ ಚೆನ್ನಾಗಿದೆ. ಬೇಡ, ನಾನು ತಿಂದಿದ್ದೀನಿ ಬೆಂಗಳೂರಲ್ಲಿ. ಏನೂ ಇಲ್ಲ, ಬೆಂಗಳೂರಲ್ಲಿ ಇದು ಸ್ವೀಟ್ ತಾನೆ? ಇಲ್ಲ, ಇದು ಬೆಂಗಳೂರು ಸಿಗಲ್ಲ. ಇದು ಸ್ವೀಟ್ ತಾನೆ? ಕೇರಳಲ್ಲೇ ಸಿಗುತ್ತೆ. ನಮ್ಮ ಬೆಂಗಳೂರು ಬಗ್ಗೆ ಏನು ಅಷ್ಟು ಇದಾಗ ಮಾತಾಡಬೇಡಿ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಸಿಗುತ್ತೆ. ಇದು ಕೇರಳ ಫುಡ್. ಕೇರಳ ಫುಡ್. ಇವಾಗ ಟೀ ಮಾಡಬೇಕು ಗೈಸ್. ನಮ್ಮ ದೇವೇಟಾಗೆ ಟೀ ಬೇಕಂತೆ ಅಲ್ಲ ದೇವೇಟ? ಟೀ ಬೇಕಾ ಕಾಫಿ ಬೇಕಾ? ಟೀ ಬೇಕು. ನಾಚಿಕೆ ಗೈಸ್ ಟೀ ಮಾಡಿ ಆಯ್ತು. ನಮ್ ದೇವೇಟ ತಕ್ಕೆಲ್ಲ ಟೀ ಹಿಂಗಿದೆ ಅಂತ. ದೇವೇಟ ಹಿಂಗಿದೆ, ಶುಗರ್ ಇಲ್ಲ. ನೀವ್ ತಾನೇ ಡಯಟ್ ಅಲ್ಲಿ ಇದ್ದೀರಾ ಗೈಸ್. ಡಯಟ್ ಅಲ್ಲಿ ಇರಾಗ ಶುಗರೇ ತಿನ್ಬಾರ್ದು. ಪಾಪ ನಂಗೋಸ್ಕರ ತಗೊಂಡಿದ್ದಾರೆ. ಚೆನ್ನಾಗಿದೆ, ಸಾಫ್ಟ್ ಆಗಿ. ಆದ್ರೆ ಇದು ಕಟ್ಟಮ್ ಆಗಿರ್ಬೇಕಲ್ಲ? ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿರ್ಬೇಕಾ? ಚೆನ್ನಾಗಿದೆ. ಇವ್ರಿಗೆ ಏನ್ ಗೊತ್ತಾ ಗೈಸ್, ಸಾಯಂಕಾಲ ಹೊತ್ತು ಮಿಕ್ಸರು ಟೀ ಕೊಟ್ಬಿಟ್ರೆ
ಸ್ವರ್ಗ ಅಂತೆ ಸ್ವರ್ಗ. ಗೇಟೆ ಹೊಡೆದಾಕ್ಬಿಡ್ತಾರೆ ಅಮ್ಮಕ್ಕುಟ್ಟಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.